ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂದು ಬ್ರೈಡಲ್ ನೇಲ್ ಆರ್ಟ್ ವರ್ಕ್ ಇತ್ತು ಇವತ್ತು. ಸೊ ಅಲ್ಲಿಗೆ ಹೊರಡೋಣ ಅಂತ ಹೊರಡ್ತಾ ಇದ್ದೆ. ನೋಡಿ, ನನ್ನ ಫ್ಯಾಮಿಲಿ ನನಗೆ ಹೆಲ್ಪ್ ಮಾಡ್ತಾರೆ ಅಂತ ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ನಲ್ಲ, ಎಸ್, ಅದರದ್ದೊಂದು ವಿಡಿಯೋ ಇದು. ಹಾಗೆ ಅಮ್ಮನೂ ಕೂಡ ಬರ್ತೀನಿ, ನಾನು ರೇಷನ್ ತೊಗೋಬೇಕಿತ್ತು ಅಂತ ಅಂದರು. ಸರಿ ಅಮ್ಮ ಬನ್ನಿ, ಒಟ್ಟಿಗೆ ಹೋಗೋಣ, ಅಲ್ಲೇ ಡ್ರಾಪ್ ಮಾಡಿ ಹೋಗ್ತೀನಿ ಅಂತೇಳಿ ಅವ್ರನ್ನೂ ಕರ್ಕೊಂಡೆ. ನೋಡಿ, ಆಟೋ ಬಂತು, ಹೊರಟ್ವಿ ನಾವು. ಅಲ್ಲಿ ಅಮ್ಮ ಇಳ್ಕೊಂಡ್ರು, ಮುಂದೆ ನಾನು ವರ್ಕ್ ಕಡೆಗೆ ಹೊರಟೆ. ಹಾಗೆಯೇ ಇವತ್ತು ಮಳೆ ಬರುತ್ತೆ ಅಂತ ಅಂದ್ಕೊಂಡಿದ್ದೆ ಗೈಸ್ ನಾನು. ಸೀರಿಯಸ್ಲಿ ನೋಡಿ, ಎಷ್ಟು ಖುಷಿಯಾಗಿತ್ತು ಗೊತ್ತಾ, ಮಳೆ ಬರುತ್ತೆ ಇವತ್ತು ಆಫ್ಟರ್ ಲಾಂಗ್ ಟೈಮ್. ಈ ಸೆಕೆಯಲ್ಲಿ ಇದ್ದು ಸಾಕಾಗಿತ್ತು. ಕ್ಲೈಮೇಟು ಕೂಡ ಹಾಗೇ ಇತ್ತು, ಫುಲ್ಲು ಮೋಡ ಆಗಿತ್ತು ಆಕಾಶದಲ್ಲೆಲ್ಲ. ನಾನು ಇವತ್ತು ಪಕ್ಕಾ ಮಳೆ ಬರುತ್ತೆ ಅಂದ್ಕೊಂಡೆ. ನೋಡಿದ್ರೆ ಯಾವ ಮಳೆನೂ ಇಲ್ಲ, ಏನೂ ಇಲ್ಲ. ಹಾಗೆ ಹತ್ತಿಗುಪ್ಪೆಲಿ ನನ್ನ ಸ್ಟೂಡೆಂಟ್ನ ಹತ್ತಿಸ್ಕೋಬೇಕಿತ್ತು. ಒನ್ ಆಫ್ ಮೈ ಬೆಸ್ಟ್ ಸ್ಟೂಡೆಂಟ್ ಇವಳು, ಐಶು ಅಂತ ಹೇಳಿ. ನನಗಂತೂ ತುಂಬ ಕ್ಲೋಸ್ ಟು ಹಾರ್ಟ್ ಇವಳು. ನಾನು ಇವಳು ಒಟ್ಟಿಗೆ ಇದ್ಬಿಟ್ರೆ ಬರೀ ನಗೋದೇ ಕೆಲಸ. ಇವಳಂತೂ ಸಖತ್ ನಾಟಿ ಆಯಿತಾ, ಅದು ಇದು ಹೇಳೋದು, ನಗ್ಸೋದು. ನೋಡಿ, ಇವಾಗ ಹಾಯ್ ಮಾಡ್ತಿದ್ದಾಳೆ. ಅಲ್ಲೋಗಿ ನಿಂತ್ಕೊಂಡ್ವಿ. ಕ್ಲೈಂಟ್ ಲೊಕೇಶನ್ ಸ್ವಲ್ಪ ಅಕ್ಕಪಕ್ಕ ಎಲ್ಲ ಹೋಗಿತ್ತು ಅಂತ ಹೇಳಿ ಅಲ್ಲಿ ನಿಂತ್ಕೊಂಡಿದ್ರು. ಅಲ್ಲೂ ನಗ್ತಾ ಇದ್ದಾಳೆ. ನೋಡಿ, ಲೊಕೇಶನ್ಗೆ ಹೋಗ್ತಾ ಇದ್ದೀವಿ, ಅಲ್ಲೂ ಆ ರೋಡಲ್ಲೂ ನಗ್ತಾ ಇದ್ದಾಳೆ. ತುಂಬ ಕಾಮಿಡಿ ಅವಳಂತೂ. ತುಂಬ ಚೆನ್ನಾಗಿ ಇರ್ತಾಳೆ ನನ್ನ ಜೊತೆ ಬಂದುಬಿಟ್ರೆ ಅಂತೂ. ಸೊ ಕ್ಲೈಂಟ್ ಲೊಕೇಶನಿಗೆ ರೀಚ್ ಆದ್ವಿ. ಸಖತ್ತು ವೆಯ್ಟು ಗಾಯ್ಸ್. ನನ್ನ ಕಿಟ್ಟಂತೂ, ನೇಲ್ ಆರ್ಟ್ ಕಿಟ್ಟಂತೂ ಸಖತ್ತು ವೆಯ್ಟು. ಸೀರಿಯಸ್ಲಿ ಎತ್ಕೊಬರೋಕ್ಕೆ ಆಗಿಲ್ಲ. ಬಟ್ ಆದರೂ ಏನು ಮಾಡೋದು, ನಮ್ಮ ಪ್ರೊಫೆಷ್ನಲ್ ಅಲ್ವಾ, ಎಲ್ಲದೂ ಇಷ್ಟಪಟ್ಟು ಮಾಡಿದ್ರೆ ಎಲ್ಲದೂ ಕೂಡ ನಮಗೆ ಈಸಿ ಆಗುತ್ತೆ. ಕ್ಲೈಂಟ್ ಲೊಕೇಶನ್ಗೆ ಹೋಗಿದ ತಕ್ಷಣ ನೀರು ಕೊಟ್ಟರು. ನಾನಂತೂ ನೀರು ಕುಡಿತಾ ಇದ್ದೀನಿ. ಆ ನೀರು ಕುಡಿಬೇಕಾದ್ರೂ ವೀಡಿಯೋ ಮಾಡಿದ್ದಾಳೆ. ಅದಕ್ಕೆ ನಿಂದು ಮಾಡ್ತೀನಿ ತಡಿ ಅಂತ ಮಾಡಿದ್ರೆ ನೋಡಿ, ಕುಡಿಯೋರ ಥರ ಆ್ಯಕ್ಟ್ ಮಾಡ್ತಾಯಿದ್ಲು. ಆಮೇಲೆ ಅಕ್ಕ ಚಿಯರ್ಸ್ ಮಾಡೋಣ ಅಂತ ಅಂದ್ಲು. ಸರಿ ಅಂದ್ಬಿಟ್ಟು ನೋಡಿ, ನೆಕ್ಸ್ಟು ಹಾಗೆಯೇ ನಾನು ಇಲ್ಲಿ ಏನಪ್ಪ ನೇಲ್ ಆರ್ಟ್ ಸ್ಟಾರ್ಟ್ ಮಾಡಿದಾಗಿಂದ ಇವಳು ಮೀಟೇ ಆಗಿರಲಿಲ್ಲ. ತುಂಬ ದಿನ ಆಗಿತ್ತು. ಬರೀ ಬ್ರೈಡಲ್ ವರ್ಕ್ಸು, ಮೇಕಪ್ ವರ್ಕ್ ಇದ್ದಾಗೆಲ್ಲ ಬರೋಳು ಅಷ್ಟೇ. ನೇಲ್ ಆರ್ಟಿಗೆ ಒಂದಿನಕ್ಕೂ ಹೊರಗಡೆ ಕರ್ಕೊಂಡೋಗಿಲ್ಲ. ಸೊ ಇವತ್ತು ಫ್ರೀ ಇದ್ಲವಳು. ನಾನು ಕೂಡ ಅವಳನ್ನ ಮೀಟ್ ಆಗಿರಲಿಲ್ಲ. ಹಾಗಾಗಿ ಬಾ ಐಶು ಅಂತ ಕರೆದೆ. ಹ್ಞೂ ಅಕ್ಕ ಬರ್ತೀನಿ, ನಾನು ಮನೆಯಲ್ಲೇ ಇದ್ದೀನಿ ಅಂತ ಅಂದು. ಸರಿ ಅಂದ್ಬಿಟ್ಟು ಬಂದಳು. ನನಗಂತೂ ತುಂಬ ಇಷ್ಟವಾದ ಸ್ಟೂಡೆಂಟ್ ಅವಳು. ನನಗಂತೂ ತುಂಬ ಇಷ್ಟ. ಸೊ ಹಾಗೆ ನಾನು ಕ್ಲೈಂಟ್ ಬಂದಿದ್ದ ತಕ್ಷಣ ವರ್ಕ್ ಸ್ಟಾರ್ಟ್ ಮಾಡಿದೆ. ಕ್ಲೈಂಟು ಪಾಪ ಬ್ಯುಸಿ ಇದ್ದರು, ಬರೋದು ಹೋಗೋದು ಮಾಡ್ತಾಯಿದ್ರು. ಮದುವೆ ಮನೆ ಅಲ್ವಾ, ಆಫ್ಕೋರ್ಸ್ ಇದ್ದೇ ಇರುತ್ತೆ. ಬಟ್ ಚೆನ್ನಾಗಿತ್ತು. ತುಂಬ ಒಳ್ಳೆ ಕ್ಲೈಂಟು, ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು ಅವ್ರ ಜೊತೆ. ತುಂಬ ಚೆನ್ನಾಗಿ ಬಂತು ಕೂಡ. ನಾನಿಲ್ಲಿ ವರ್ಕ್ ಮಾಡ್ತಾಯಿದ್ರೆ ಇವಳು ಸೈಲೆಂಟಾಗಿದ್ದಾಳಲ್ಲ, ಏನು ಮಾಡ್ತಾಳೆ ಅಂತ ನೋಡಿ, ರೀಲ್ಸ್ ಮಾಡ್ತಾಯಿದ್ದಾಳೆ. ಇವತ್ತಿನ ವರ್ಕ್ ಔಟ್ಪುಟ್ ಇದು ನೋಡಿ. ತುಂಬ ಚೆನ್ನಾಗಿ ಬಂದಿತ್ತು. ಅವ್ರಿಗಂತೂ ತುಂಬ ಇಷ್ಟ ಆಯಿತು. ವರ್ಕ್ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ಹಾಗೆ ಬರಬೇಕಾದ್ರೆ ಐಶುನ ಡ್ರಾಪ್ ಮಾಡಿ ಬರಬೇಕಿತ್ತು. ಐಶುಗೆ ಡ್ರಾಪ್ ಮಾಡಿ ಬಾಯ್ ಹೇಳಿದೆ, ಆಯ್ತಕ್ಕ, ನಮಸ್ಕಾರ ಅಕ್ಕ ಅಂದ್ಬಿಟ್ಟು ಹೋಗ್ತಾ ಇದ್ದಾಳೆ. ಹಾಗೆ ಬರಬೇಕಾದ್ರೆ ಬಾಪೂಜಿ ನಗರಲ್ಲಿ ತೇರಾಗಿತ್ತು 2 ದಿನದ ಹಿಂದೆ. ತೇರೆಲ್ಲ ಅಲ್ಲೇ ನಿಂತಿದೆ ನೋಡಿ. ಹಾಗೆ ಒಂದು ಪಲ್ಲಕ್ಕಿ ನಡೀತಾ ಇತ್ತು. ಪಲ್ಲಕ್ಕಿದು ಒಂದು ಕ್ಯಾಪ್ಚರ್ ಮಾಡಿಕೊಂಡೆ ನಿಮಗೆ ತೇರು ತೋರಿಸ್ತೀನಿ ನೋಡಿ. ಇಲ್ಲಿ ತೇರುಗಳು ನಿಂತಿದೆ, 2 ತೇರಿದೆ. ಎಲ್ಲರೂ ಹೇಳಿ ಜೈ ಶ್ರೀರಾಮ್. ಎಸ್, ಹಂಗೆ ಹೊರಟೆ. ನನಗೂ ಸ್ವಲ್ಪ ಟಯರ್ಡ್ ಆಗಿತ್ತು. 9:50 ಆಗೋಗ್ಬಿಟ್ಟಿತ್ತು ಹೊರಡ ಅಷ್ಟೊತ್ತಿಗೆ. ಸೊ ನಾನು ಹೊರಟೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಗೈಸ್. ಲವ್ ಯು ಆಲ್.